ಕೆ ಶಿವರಾಮ್ ಅವ್ರ ಬಗ್ಗೆ ನಿಮಗೆಷ್ಟು ಗೊತ್ತು? ವಿಶೇಷ ಸಂಚಿಕೆಯಲ್ಲಿ ಯಾರಿಗೂ ಹೆಚ್ಚಾಗಿ ಗೊತ್ತಿಲ್ಲದೆ ಇರೋ ಶಿವರಾಮ್ ಅವರ ಅವಿನಾಭಾವ ಸ್ನೇಹದ ಬಗ್ಗೆ ತಿಳಿಸ್ಕೊಡ್ತೀವಿ. ಹೌದು, ಶಿವರಾಮ್ ಅವರಿಗೆ ಇಂಡಸ್ಟ್ರಿನಲ್ಲಿ ಒಬ್ಬ ಒಳ್ಳೆ ಸ್ನೇಹಿತ ಇದ್ರು. ಅವರೇ ಅಪ್ಪು. ಶಿವರಾಮ್ ಹಾಗೂ ಅಪ್ಪು ಅವರ ಮಧ್ಯೆ ಸ್ನೇಹ ಹೇಗುಂಟಾಯಿತು? ಇವ್ರ ಸ್ನೇಹ ಹೇಗಿತ್ತು ಅಂದರೆ, ಶೋನಲ್ಲಿ ಅಪ್ಪು ಅವರು ಒಂದಿನ ಕನ್ನಡದಲ್ಲೇ ಮೊದಲನೇ ಬಾರಿಗೆ IAS ಪರೀಕ್ಷೆ ಬರೆದವರು ಯಾರು ಅನ್ನೋ ಪ್ರಶ್ನೆನ ಸ್ಪರ್ಧಿಗಳಿಗೆ ಕೇಳ್ತಾರೆ. ಆ ವಿಷಯನ ಗೊತ್ತಾದ ಶಿವರಾಮ್ ಅವರು ಅಪ್ಪು ಅವರಿಗೆ ಕಾಲ್ ಮಾಡಿ ತಮಗಾದ ಸಂತೋಷದ ಬಗ್ಗೆ ಹಂಚ್ಕೊಳ್ತಾರೆ. ಅಲ್ಲಿಂದನೇ ನೋಡಿ ಶಿವರಾಮ್ ಹಾಗೂ ಅಪ್ಪು ಅವರ ಮಧ್ಯೆ ಸ್ನೇಹ ಉಂಟಾಗಿದ್ದು. ಶಿವರಾಮ್ ಅವರು ವಂಶಿ, ಅಪ್ಪು, ರಾಮ್, ಹುಡುಗರು 4 ಸಿನಿಮಾವನ್ನ ಅಪ್ಪು ಅವರ ಮೇಲಿನ ಅಭಿಮಾನಕ್ಕೋಸ್ಕರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಪ್ರತಿ ವರ್ಷ ಅಪ್ಪು ಅವರ ಹುಟ್ಟುಹಬ್ಬಕ್ಕೆ ಶಿವರಾಮ್ ಅವರು ಕಾಲ್ ಮಾಡಿ ವಿಶ್ ಮಾಡ್ತಿದ್ರಂತೆ. ಅಪ್ಪು ಅವರೇ ತಮ್ಮ ಬಯೋಗ್ರಫಿ ಮಾಡಬೇಕು ಅನ್ನೋದು ಶಿವರಾಮ್ ಅವರ ಆಸೆಯಾಗಿತ್ತಂತೆ. ಈ ವಿಷಯ ಗೊತ್ತಾದ ಅಪ್ಪು ಅವರು ಅವ್ರು ಸಾಯುವ 20 ದಿನಗಳ ಹಿಂದೆ ಬಯೋಗ್ರಫಿ ಮಾಡಲು ಒಪ್ಕೊಂಡಿದ್ರಂತೆ. ಅಪ್ಪು ಅವರನ್ನ ನೋಡಿ ಸಹಾಯ ಮಾಡೋದನ್ನ ಯಾರಿಗೂ ಹೇಳೋದಿಲ್ಲ ಅನ್ನೋದನ್ನ ಕಲ್ತಿದ್ರಂತೆ. ನೋಡಿ, ಅಪ್ಪು ಹಾಗೂ ಶಿವರಾಮ್ ಅವರ ಮಧ್ಯೆ ಎಂಥ ಸ್ನೇಹ ಇತ್ತು. ಇಂಥ ಸ್ನೇಹವನ್ನ ಯಾರಿಗೂ ಹೇಳ್ಕೊಂಡೇ ಇರಲಿಲ್ಲ. ಅಪ್ಪುನ ನೋಡಿದ್ಮೇಲೆ ಸಹಾಯ ಮಾಡಿರೋದನ್ನ ನಾನು ಹೇಳೋದನ್ನೇ ಬಿಟ್ಬಿಟ್ಟಿದ್ದೀನಿ ಅಂತ ಶಿವರಾಮ್ ಅವರೇ ಹೇಳಿದ್ರು. ನೋಡಿದ್ರಲ್ಲ, ಅಪ್ಪು ಶಿವರಾಮ್ ಅವ್ರ ಮಧ್ಯೆ ಎಂಥ ಸ್ನೇಹ ಇದ್ರೂ ಒಂದಿನೂ ತೋರಿಸ್ಕೊಳ್ತಾ ಇರಲಿಲ್ಲ. ಯಾರಿಗೆಷ್ಟೇ ಸಹಾಯ ಮಾಡಿದ್ರೂ ಹೇಳ್ಕೊಳ್ತಾ ಇರಲಿಲ್ಲ. ಇಂಥ ಸಾಧಕರ ಗುಣಗಳನ್ನು ನಾವು ಅಳವಡಿಸ್ಕೊಳ್ಳೋಣ. ಇದೇ ಥರ ಮಾಹಿತಿಗಳೊಂದಿಗೆ ಮತ್ತೆ ಸಿಗೋಣ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.